We are traveling with Israelites from Egypt to Canaan. ನಾವು ಇಸ್ರಾಯೇಲರೊಟ್ಟಿಗೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣಿಸುತ್ತಿದ್ದೇವೆ. Most of my comments are from a God's servant who is gone to be with the Lord by name J. Vernon McGee. ನಾನು ನಿಮಗೆ ಬೋಧಿಸುತ್ತಿರುವಂತಹ ಈ ಒಂದು ಸತ್ಯವೇದದ ಅಧ್ಯಯನದ ಆ ಒಂದು ಅಧ್ಯಯನವನ್ನ ನಾನು J.N. ವರ್ನನ್ ಮಗಿ ಅವರ ಆ ಒಂದು ಕಾಮೆಂಟರಿ ಪುಸ್ತಕದಿಂದ ತೆಗೆದುಕೊಂಡಂತಹ ಭಾಗಗಳಾಗಿವೆ. He is a spiritual mentor to me in my young age. ನನ್ನ ಯೌವನ ಕಾಲದಲ್ಲಿ ನನಗೆ ಆತ್ಮೀಯ ಗುರುಗಳಾಗಿದ್ದಂಥವರು ಅವರು ಕರ್ತನ ಬಳಿಗೆ ಹೋಗಿದ್ದಾರೆ. Through his Bible studies, through the Bible from Genesis to Revelation, I had been greatly blessed. ಅವರ ಸತ್ಯವೇದ ಅಧ್ಯಯನದ ಮೂಲಕ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ನಾನು ಅಧ್ಯಯನವನ್ನು ಮಾಡುವುದರ ಮೂಲಕ ಆಶೀರ್ವಾದವನ್ನು ಹೊಂದಿದ್ದೇನೆ. So I am giving the credit to his with the Lord now, but I want to give the credit to most of the comments. ನಾನು ಈಗ ಅವರು ಕರ್ತನ ಬಳಿಯಲ್ಲಿ ಇದ್ದಾರೆ, ಆದ್ದರಿಂದ ನಾನು ಅವರಿಗೆ ಕೊಡಬೇಕಾದಂತಹ ಆದರಣೆ ಮತ್ತು ಈ ಒಂದು ಸತ್ಯವೇದ ಅಧ್ಯಯನದ ಆ ಎಲ್ಲ ಕ್ರೆಡಿಟ್ ಅನ್ನ ಅಥವಾ ಎಲ್ಲ ಒಂದು ಅನುಕೂಲತೆಗಳನ್ನ ಅಥವಾ ಗೌರವವನ್ನು ನಾನು ಅವರಿಗೆ ಸಲ್ಲಿಸುವವನಾಗಿದ್ದೇನೆ. We have spiritual mentors, God's people who helped us, and we should always be thankful. ನಮಗೆ ಆತ್ಮೀಕವಾಗಿ ಅಭಿವೃದ್ಧಿಪಡಿಸಿದಂತಹ ಮತ್ತು ನಮ್ಮನ್ನ ದೇವರ ಮಾರ್ಗದಲ್ಲಿ ನಡೆಸಿದಂತಹ ಅನೇಕ ಆತ್ಮೀಕ ಗುರುಗಳು ಅಥವಾ ಆತ್ಮೀಕವಾದಂತಹ ನಮ್ಮನ್ನ ರೂಪಿಸಿದಂತಹ ರೂಪಿಸಿದಂತವರಿದ್ದಾರೆ, ಅವರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು. Chapter 18 we looked at Jethro's suggestion or counsel to Moses, and we saw that it was a worldly wisdom opposite to godly wisdom. ನಾವು 18ನೇ ಅಧ್ಯಾಯದಲ್ಲಿ ಮೋಶೆಯ ಮಾವನಾದ ಇತ್ರೋವನು ಮೋಶೆಗೆ ಕೊಟ್ಟಂತಹ ಆಲೋಚನೆಯ ಕುರಿತಾಗಿ ನಾವು ಅಧ್ಯಯನ ಮಾಡಿದೆವು. ಅದು ಈ ಲೌಕಿಕವಾದಂತಹ ಆಲೋಚನೆ ಮತ್ತು ಲೌಕಿಕವಾದ ಜ್ಞಾನದಿಂದ ಕೂಡಿದಂತಹ ಒಂದು ಸಲಹೆ ಆಗಿತ್ತು. God's word is enough for us for life and godliness. ನಾವು ದೇವರ ವಾಕ್ಯ ಮತ್ತು ದೇವರ ವಾಕ್ಯವೇ ನಮಗೆ ಜೀವಗೂ ಭಕ್ತಿಗೂ ಸಾಕಾಗಿದೆ ಎಂಬುದಾಗಿ ನಾವು ಓದುತ್ತೇವೆ. Now we come to chapter 19. It is a new chapter in Israel's journey. ನಾವು ಈಗ 19ನೇ ಅಧ್ಯಾಯಕ್ಕೆ ಬರುವಾಗ ಅದು ಇಸ್ರಾಯೇಲರ ಅರಣ್ಯ ಪ್ರಯಾಣದಲ್ಲಿ ಒಂದು ಹೊಸ ಅಧ್ಯಾಯವಾಗಿದೆ. 19 to 24 deal with the law that was given. 19ರಿಂದ 24ನೆಯ ಅಧ್ಯಾಯಗಳವರೆಗೆ ಅವರಿಗೆ ಕೊಡಲ್ಪಟ್ಟಂತಹ ಧರ್ಮಶಾಸ್ತ್ರದ ಕುರಿತಾಗಿ ಈ ಅಧ್ಯಾಯಗಳು ಮಾತನಾಡುತ್ತವೆ. Now the children of Israel have arrived at Mount Sinai. ಈಗ ಇಸ್ರಾಯೇಲರು ಅವರು ಸೀನಾಯಿ ಬೆಟ್ಟದ ಬುಡಕ್ಕೆ ಬಂದಿದ್ದಾರೆ. What happened there? They agreed to accept the law and keep it. ಅಲ್ಲಿ ಏನಾಯ್ತು ಎಂಬುದಾಗಿ ನಾವು ನೋಡುವಾಗ ಅವರು ಮೋಶೆಯ ಧರ್ಮಶಾಸ್ತ್ರವನ್ನ ಅಂಗೀಕರಿಸಿದರು ಮತ್ತು ಅದನ್ನ ಕೈಕೊಂಡು ನಡೆಯುವುದಾಗಿ ಅವರು ಪ್ರಮಾಣ ಮಾಡಿದರು. In fact, what they did is they exchanged the grace for law. ಅವರು ಮಾಡಿದ ಕಾರ್ಯ ಏನು they exchanged the grace and took law. ಅವರು ಮಾಡಿದಂತಹ ಕಾರ್ಯ ಅಲ್ಲಿ ಏನಾಗಿತ್ತು ಎಂಬುದಾಗಿ ನಾವು ಸರಿಯಾಗಿ ನೋಡುವುದಾದರೆ ಅವರು ಕೃಪೆಗೆ, ದೇವರ ಕೃಪೆಗೆ ಬದಲಾಗಿ ಧರ್ಮಶಾಸ್ತ್ರವನ್ನ ಅವರು ಅಂಗೀಕರಿಸಿಕೊಂಡರು. Read verse 1 and 2. 1 ಮತ್ತು 2ನೇ ಅಧ್ಯಾಯಗಳನ್ನು ದಯಮಾಡಿ ಓದಿರಿ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ 3ನೆಯ ತಿಂಗಳಿನ ಅದೇ ದಿವಸದಲ್ಲಿ ಸೀನಾಯಿ ಅರಣ್ಯಕ್ಕೆ ಬಂದರು. ಅವರು ರೆಫೇದೀಮನನ್ನು ಬಿಟ್ಟು ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳುಕೊಂಡರು. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನ ಹೇಳಬೇಕು. The children of Israel have arrived at Mount Sinai, the place where the law is going to be given. ಇಸ್ರಾಯೇಲರು ಅವರು ಸೀನಾಯಿ ಬೆಟ್ಟದ ಹತ್ತಿರಕ್ಕೆ ಬಂದಿದ್ದಾರೆ. ಅಲ್ಲಿಯೇ ಅವರಿಗೆ ಧರ್ಮಶಾಸ್ತ್ರವು ಕೊಡಲ್ಪಡುತ್ತದೆ. God is going to give them an opportunity of deciding
whether they want to go on with God leading them. That was the decision. ಅಲ್ಲಿ ದೇವರು ಅವರಿಗೆ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತಾನೆ. ಏನಂದ್ರೆ ದೇವರು ತಾನೇ ಅವರನ್ನ ಮುನ್ನಡೆಸಬೇಕು ಅಥವಾ ಅವರಿಗೆ ಧರ್ಮಶಾಸ್ತ್ರ ಬೇಕು ಎಂಬುದಾಗಿ 2 ಆಯ್ಕೆಗಳನ್ನ ಅವರ ಮುಂದೆ ಇಟ್ಟನು. Verse 3 and 4, please read it. 3 ಮತ್ತು 4ನೇ ವಚನಗಳನ್ನ ದಯಮಾಡಿ ಓದಿರಿ. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನ ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನ ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. Yeah, Moses delivers God's message to the people about how he led them hitherto. ದೇವರು ಇಲ್ಲಿಯವರೆಗೂ ಅವರನ್ನ ಹೇಗೆ ನಡೆಸಿದನು ಎಂಬ ದೇವರ ಸಂದೇಶವನ್ನ ಮೋಶೆ ಇಸ್ರಾಯೇಲರಿಗೆ ತಿಳಿಸಿದನು. It is actually traveling by the grace of God. ಅದು ದೇವರ ಕೃಪೆಯ ಅಡಿಯಲ್ಲೇ ಅವರು ನಡೆಯುತ್ತಿದ್ದರು. Read verse 5 also. 5ನೇ ವಚನವನ್ನು ಸಹ ಓದಿರಿ. ಹೀಗಿರಲಾಗಿ ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನ ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. They traveled up to now from Egypt to Sinai by the grace of God. ಅವರು ಐಗುಪ್ತ ದೇಶದಿಂದ ಸೀನಾಯಿ ಬೆಟ್ಟದವರೆಗೂ ಪ್ರಯಾಣ ಮಾಡಿದ್ದು ಅವರ ದೇವರ ಕೃಪೆಯಿಂದಲೇ. Now God is asking them if they want to receive the law and commandments. ಈಗ ದೇವರು ಅವರಿಗೆ ಕೇಳುತ್ತಿದ್ದಾನೆ, ನಿಮಗೆ ನಿಬಂಧನೆಗಳು ಬೇಕೋ ಅಥವಾ ಧರ್ಮಶಾಸ್ತ್ರವು ಬೇಕೋ? They foolishly agreed to accept it instead of saying that they enjoyed the trip on eagle's wings from Egypt. God continued to do that. Instead of that, they asked for the law. ಅವರು ತಮ್ಮ ಮೂರ್ಖತನದಿಂದ ಧರ್ಮಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ದೇವರು ಐಗುಪ್ತ ದೇಶದಿಂದ ಅವರನ್ನ ಹೊದ್ದು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿ ಬಚ್ಚಿಟ್ಟುಕೊಳ್ಳುವ ಹಾಗೆ, ರೆಕ್ಕೆ ಮೇಲೆ ಎತ್ತಿಕೊಳ್ಳುವ ಹಾಗೆ ನಡೆಸಿಕೊಂಡು ಬಂದರೂ ದೇವರ ಕೃಪೆಯನ್ನ ಅವರು ತಿರಸ್ಕರಿಸಿದರು. This incident is similar to Israel during the time of Samuel asking for a king. ಇದು ಯಾವುದಕ್ಕೆ ಸಮಾನವಾಗಿದೆ ಎಂದರೆ, ಸಮುವೇಲನ ಕಾಲದಲ್ಲಿ ಇಸ್ರಾಯೇಲರು ತಮಗೆ ಅರಸನನ್ನ ನೇಮಿಸಿಕೊಡು ಎಂಬುದಾಗಿ ಕೇಳಿಕೊಂಡದಕ್ಕೆ ಸಮಾನವಾಗಿದೆ. Read 1 Samuel chapter 8 verse 5 to 7. 1 ಸಮುವೇಲ 8ನೇ ಅಧ್ಯಾಯ 5ರಿಂದ 7ನೇ ವಚನಗಳವರೆಗೆ ದಯಮಾಡಿ ಓದಿರಿ. ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದುದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನ ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂದನು. ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನ ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನ ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನೇ ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. 8ನೇ ವಚನ, ನಾನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿದ ದಿನದಿಂದ ಇಂದಿನವರೆಗೂ ಅವರು ನನ್ನನ್ನ ಬಿಟ್ಟು ಅನ್ಯ ದೇವತೆಗಳನ್ನ ಸೇವಿಸಿದರು. ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ. Samuel is very sad when Israel asked for a king to be like all the other nations. ಇತರ ಜನಾಂಗಗಳ ಹಾಗೆ ತಮಗೂ ಅರಸನು ಬೇಕು ಎಂಬುದಾಗಿ ಹೇಳಿದಾಗ ಸಮುವೇಲನು ತುಂಬಾ ದುಃಖಪಟ್ಟನು. Read verse 10 to 19. Long passage 10 to 19. ಈಗ 10ರಿಂದ 19ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಅದು ಒಂದು ದೊಡ್ಡದಾದಂತಹ ವಚನ ಭಾಗವಾಗಿದೆ. ಯಾವ ಪುಸ್ತಕ ಬ್ರದರ್? ಅದೇ Samuel 8. ಓಕೆ, 1 ಸಾಮುವೇಲ 8ನೇ ಅಧ್ಯಾಯ 10ರಿಂದ. ಸಮುವೇಲನು ಅರಸನನ್ನ ಬೇಡಿಕೊಂಡು ಜನರಿಗೆ ಯೆಹೋವನ ಮಾತುಗಳನ್ನೆಲ್ಲ ತಿಳಿಸಿ ಅವರಿಗೆ, ಅರಸನ ಅಧಿಕಾರವೆಷ್ಟೆಂದು ಕೇಳಿರಿ. ಅವನು ನಿಮ್ಮ ಮಕ್ಕಳನ್ನ ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು. ಅವರು ಅವನ ರಥಗಳ ಮುಂದೆ ಓಡುವವರಾಗಬೇಕು.
ಕೆಲವರನ್ನ ಸಹಸ್ರಾಧಿಪತಿಗಳನ್ನಾಗಿಯೂ ಕೆಲವರನ್ನ ಪಂಚಶತಾಧಿಪತಿಗಳನ್ನಾಗಿಯೂ ನೇಮಿಸುವನು. ಇನ್ನು ಕೆಲವರು ಅವನ ಭೂಮಿಯನ್ನ ಉಳುವವರು, ಪೈರನ್ನ ಕೊಯ್ಯುವವರು, ಯುದ್ಧ ರಥ ಸಾಹಿತ್ಯ ಇವುಗಳನ್ನ ಮಾಡುವವರು ಆಗಬೇಕು. ಇದಲ್ಲದೆ ಅವನು ನಿಮ್ಮ ಹೆಣ್ಣು ಮಕ್ಕಳನ್ನ ಸುಗಂಧ ದ್ರವ್ಯ ಮಾಡುವುದಕ್ಕೂ ಅಡಿಗೆ ಮಾಡುವುದಕ್ಕೂ ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುವನು. ನಿಮ್ಮ ಉತ್ತಮವಾದ ಹೊಲಗಳನ್ನ ದ್ರಾಕ್ಷಿ ತೋಟಗಳನ್ನು ಎಣ್ಣೆ ಮರದ ತೋಪುಗಳನ್ನ ಕಿತ್ತುಕೊಂಡು ತನ್ನ ಸೇವಕರಿಗೆ ಕೊಡುವನು. ನಿಮ್ಮ ದಾನ ದ್ರಾಕ್ಷಿಗಳಲ್ಲಿ ದಶಮಾಂಶವನ್ನ ತೆಗೆದುಕೊಂಡು ತನ್ನ ಪ್ರಧಾನರಿಗೂ ಪರಿವಾರದವರಿಗೂ ಕೊಡುವನು. ನಿಮ್ಮ ದಾಸಿಯರನ್ನ ಉತ್ತಮವಾದ ಎತ್ತು ಕತ್ತೆಗಳನ್ನ ತನ್ನ ಕೆಲಸಕ್ಕೆ ಹಚ್ಚಿಕೊಳ್ಳುವನು. ಕುರಿ ಹಿಂಡುಗಳಲ್ಲಿ 10 ಭಾಗವನ್ನ ತೆಗೆದುಕೊಳ್ಳುವನು. ನೀವು ಅವನಿಗೆ ದಾಸರಾಗಿರಬೇಕು. ಆಗ ನೀವು ಆರಿಸಿಕೊಂಡ ಅರಸನ ದೆಸೆಯಿಂದ ಆ ದಿನದಲ್ಲಿ ಬೇಸತ್ತು ಯೆಹೋವನಿಗೆ ಮೊರೆ ಇಡುವಿರಿ. ಆಗ ಆತನು ನಿಮ್ಮನ್ನ ಲಕ್ಷಿಸುವುದಿಲ್ಲ ಅಂದನು. 19ನೇ ವಚನ. ಹೀಗೆ ಸಮುವೇಲನು ಎಷ್ಟು ಹೇಳಿದರೂ ಜನರು ಕೇಳದೆ ಅದಿರಲಿ, ನಮಗೆ ಅರಸನನ್ನ ಕೊಡು. Verse 20 ಕೂಡ ಬ್ರದರ್, 20ನೇ ವಚನ ಕೂಡ. ನಾವು ಇತರ ಜನಾಂಗಗಳಂತೆ ಆಗಬೇಕು, ನಮ್ಮ ನ್ಯಾಯಗಳನ್ನ ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ಅರಸನು ಬೇಕು ಎಂದು ಹೇಳಿದರು. Yeah, we see the same way they were wanting a king to be like all the other nations, and Samuel was very sad. God said, give it to them. They did not reject you, they rejected me. ಇಲ್ಲಿ ಇತರ ಜನಾಂಗಗಳಂತೆ ತಮ್ಮ ಮುಂದೆಯೂ ಹೋಗಲಿಕ್ಕೆ ಅರಸನನ್ನ ನೇಮಿಸಿಕೊಡು ಎಂಬುದಾಗಿ ಇಸ್ರಾಯೇಲರು ಹೇಳಿದಾಗ ಸಮುವೇಲನಿಗೆ ದುಃಖವಾಯಿತು ಮತ್ತು ದೇವರು ಅವರು ಕೇಳಿದ ಹಾಗೆ ಅವರಿಗೆ ನೇಮಿಸಿಕೊಡು ಅರಸನನ್ನ, ಯಾಕಂದ್ರೆ ಅವರು ನಿನ್ನನ್ನ ತಿರಸ್ಕರಿಸಿಲ್ಲ, ಬದಲಾಗಿ ನನ್ನನ್ನೇ ತಿರಸ್ಕರಿಸಿದ್ದಾರೆ ಅಂದನು. God actually was their king. ನಿಜವಾಗಿ ನೋಡುವುದಾದರೆ ದೇವರೇ ಅವರ ಅರಸನಾಗಿದ್ದನು. And they wanted to be like the other nations, to have a king of their choice. ಆದರೆ ಅವರು ಇತರ ಜನಾಂಗಗಳಂತೆ ಅರಸನನ್ನ ನೇಮಿಸಿಕೊಳ್ಳಬೇಕು ಎಂಬುದಾಗಿ, ತಮ್ಮ ಇಷ್ಟದ ಆಯ್ಕೆಯ ಅರಸನನ್ನ ನೇಮಿಸಿಕೊಳ್ಳಬೇಕೆಂಬುದಾಗಿ ಬಯಸಿದರು. The consequence of first king Saul and what happened to him. ನಾವು ಅದರ ಪರಿಣಾಮವಾಗಿ ಸೌಲನನ್ನ, ಮೊದಲನೇ ಅರಸನಾದ ಸೌಲನನ್ನು ನೇಮಿಸಲ್ಪಟ್ಟದನ್ನ, ಅದರ ಪರಿಣಾಮವು ಏನಾಯ್ತು ಎಂಬುದನ್ನ ನಾವು ನೋಡಿದ್ದೇವೆ. Here also in this passage, coming back to Exodus 19, God is reminding them how marvelously he led them all the way. ಇಲ್ಲಿ 19ನೇ ಅಧ್ಯಾಯದಲ್ಲಿಯೂ ಸಹ ದೇವರು ಹೇಗೆ ಅವರನ್ನ ಅದ್ಭುತವಾಗಿ ಐಗುಪ್ತ ದೇಶದಿಂದ ಹೊರತಂದನು, ನಡೆಸಿದನು ಎಂಬುದನ್ನ ಜ್ಞಾಪಕ ಕೊಡುತ್ತಿದ್ದಾನೆ. What he had done to the Egyptians, how he bore them in as children of Israel on eagle's wings. ಹೇಗೆ ಆತನು ಐಗುಪ್ತರನ್ನ ದಂಡಿಸಿದನು ಮತ್ತು ಇಸ್ರಾಯೇಲರನ್ನ ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಎತ್ತಿಕೊಳ್ಳುವ ಹಾಗೆ ಎತ್ತಿಕೊಂಡನು ಎಂಬುದಾಗಿ ಜ್ಞಾಪಕ ಕೊಡುತ್ತಿದ್ದಾನೆ. There's a few sentences we need to learn about this eagle, the bird eagle. ಆ ಪಕ್ಷಿಯಾದಂತಹ ಹದ್ದಿನ ಕುರಿತಾಗಿ ನಾವು ಕೆಲವು ಸಂಗತಿಗಳನ್ನ ತಿಳಿದುಕೊಳ್ಳಬೇಕಾಗಿದೆ. Job chapter 9 verse 26, we are reminded it is a bird of prey. On the bette pakshi, okay, it is a bird of prey. ಯೋಬ 9ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ ಹದ್ದು ಅದು ಬೇಟೆಯಾಡುವಂತಹ ಪಕ್ಷಿ ಎಂಬುದಾಗಿ ನಮಗೆ ಅಲ್ಲಿ ಹೇಳಲ್ಪಟ್ಟಿದೆ. Matthew 24:28, please read it. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 28ನೇ ವಚನವನ್ನು ದಯಮಾಡಿ ಓದ್ರಿ. ಎಣಬಿದ್ದಲ್ಲಿ ಹದ್ದುಗಳು ಕೂಡುವವು. Yeah, eagle is used also as a symbol of God's deity in the scripture, ದೈವತ್ವವನ್ನು. ದೇವರ ವಾಕ್ಯದಲ್ಲಿ ಹದ್ದು ದೇವರ ದೈವತ್ವವನ್ನು ಸೂಚಿಸುವ ಪಕ್ಷಿಯಾಗಿ ಅದು ಸೂಚಿಸಲ್ಪಟ್ಟಿದೆ. In the book of Ezekiel chapter 1 verse 10, we read about 4 creatures. In that, eagle is symbolized for the deity. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಅಲ್ಲಿ 4 ಜೀವಿಗಳನ್ನ ನಾವು ನೋಡುತ್ತೇವೆ. ಅದರಲ್ಲಿ ಹದ್ದು ಸಹ ಒಂದಾಗಿದೆ. ಅದು ದೇವರ ದೈವತ್ವವನ್ನು ನಮಗೆ ಸೂಚಿಸುವಂತದ್ದಾಗಿದೆ. In Revelation 4:7 also we read deity pictured by a flying eagle.
ಪ್ರಕಟಣೆ 4ನೇ ಅಧ್ಯಾಯ 7ನೇ ವಚನದಲ್ಲಿಯೂ ಸಹ ಅಲ್ಲಿ ಹಾರಾಡುವ ಹದ್ದಿನ ಕುರಿತಾಗಿ ನಾವು ಓದುತ್ತೇವೆ. ಅದು ದೇವರ ದೈವತ್ವವನ್ನು ನಮಗೆ ಸೂಚಿಸುತ್ತದೆ. In Isaiah 40 verse 31, those who wait on the Lord will mount up with wings like eagle, we read. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೆಯ ವಚನದಲ್ಲಿಯೂ ಸಹ ಯೆಹೋವನನ್ನೇ ದೃಷ್ಟಿಸುವವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲೆ ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. The bird eagle is like the jet plane of the birds family. ನಾವು ಪಕ್ಷಿಗಳ ಗುಂಪಿನಲ್ಲಿ ಹದ್ದು ಒಂದು ಜೆಟ್ ಪ್ಲೇನಿನ ರೀತಿಯಲ್ಲಿ ವೇಗವಾಗಿ ಓಡುವಂತಹ ಅದು ಪಕ್ಷಿಯಾಗಿದೆ. Going back to Exodus 19:4, God is saying how marvelously, infinitely wonderful, graciously God led them. ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ದೇವರು ಹೇಗೆ ಇಸ್ರಾಯೇಲರನ್ನ ಅದ್ಭುತವಾಗಿ, ವಿಚಿತ್ರವಾಗಿ ಮತ್ತು ಶಾಶ್ವತವಾಗಿ ಅವರನ್ನ ನಡೆಸಿದನು ಎಂಬುದನ್ನ ಜ್ಞಾಪಕ ಕೊಡುತ್ತಿದ್ದಾನೆ. It was by the grace of God he brought Israel out of Egypt and brought them up to Mount Sinai. ದೇವರು ತನ್ನ ಕೃಪೆಯಿಂದಲೇ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರತಂದು ಆ ಸೀನಾಯಿ ಬೆಟ್ಟದವರೆಗೂ ಕರೆತಂದಿದ್ದಾನೆ. When he first found them, they were helpless and hopeless slaves in Egypt. He delivered them by the blood. ದೇವರು ಇಸ್ರಾಯೇಲರನ್ನ ಕಂಡುಕೊಂಡಾಗ ಅವರು ಐಗುಪ್ತ ದೇಶದಲ್ಲಿ ಅಸಹಾಯಕರಾದಂತಹ ಗುಲಾಮರಾಗಿ, ಕಡು ಬಡತನದಲ್ಲಿ ಮತ್ತು ನಿರಾಶೆಯ ಪರಿಸ್ಥಿತಿಯಲ್ಲಿ ಇದ್ದಂತಹ ಬಡವರ ಗುಲಾಮರಾಗಿದ್ದರು. ದೇವರು ಅಂಥವರನ್ನ ಬಿಡಿಸಿದನು. By the blood of the Passover lamb he delivered them. ಅವರನ್ನ ಆ ಪಸ್ಕ ಹಬ್ಬದ ಕುರಿಯ ರಕ್ತದ ಮೂಲಕ ಅವರನ್ನ ಬಿಡುಗಡೆ ಮಾಡಿದನು. The same night when the angel of death passed over, the children of Israel marched out of Egypt the same night. ಅದೇ ರಾತ್ರಿಯಲ್ಲಿ ಆ ಸಂಹಾರಕ ದೂತನು ಐಗುಪ್ತ ದೇಶವನ್ನ ದಾಟಿ ಹೋಗುವಾಗ ಅದೇ ರಾತ್ರಿಯಲ್ಲಿ ಇಸ್ರಾಯೇಲರು ಮತ್ತು ಇಸ್ರಾಯೇಲನ ಮಕ್ಕಳು ಐಗುಪ್ತ ದೇಶವನ್ನ ಬಿಟ್ಟರು. Then they came to the Red Sea where Pharaoh could have slaughtered them like animals. ಮತ್ತು ಅವರು ಕೆಂಪು ಸಮುದ್ರದ ಬಳಿಗೆ ಬಂದಾಗ ಫರೋಹನು ಅವರನ್ನ ಯಜ್ಞದ ಪಶುಗಳ ಹಾಗೆ ಅವರನ್ನ ಕೊಲ್ಲಬಹುದಿತ್ತು. But God intervened and brought them across Red Sea by his power. ಆದರೆ ದೇವರು ಮಧ್ಯ ಪ್ರವೇಶಿಸಿ ಅವರನ್ನ ಆ ಕೆಂಪು ಸಮುದ್ರವನ್ನ ತನ್ನ ಬಲದಿಂದ, ಶಕ್ತಿಯಿಂದ ಅವರನ್ನ ದಾಟಿಸಿದನು. So he redeemed them by blood and by power. ದೇವರು ಅವರನ್ನ ರಕ್ತದ ಮೂಲಕ ಮತ್ತು ತನ್ನ ಬಲದ ಮೂಲಕ, ಶಕ್ತಿಯ ಮೂಲಕ ಅವರನ್ನ ಬಿಡುಗಡೆ ಮಾಡಿದನು. You see, he is telling that I bore you on eagles, like on eagle's wings. ಇಲ್ಲಿ ದೇವರು ಅದನ್ನೇ ಹೇಳುತ್ತಿದ್ದಾನೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವ ಹಾಗೆ ನಾನು ನಿಮ್ಮನ್ನು ಹೊತ್ತುಕೊಂಡೆನು ಎಂಬುದಾಗಿ ಹೇಳುತ್ತಿದ್ದಾನೆ. On the way from Egypt to Mount Sinai, they had 7 different experiences. ಐಗುಪ್ತ ದೇಶದಿಂದ ಸೀನಾಯಿ ಬೆಟ್ಟದವರೆಗೂ ಬರುವಷ್ಟರೊಳಗೆ ಅವರಿಗೆ 7 ವಿಭಿನ್ನವಾದ ಅನುಭವಗಳನ್ನ ಅವರು ದಾಟಿ ಹೋಗಿದ್ದರು. It is compared to our Christian experiences. ಇದು ನಮ್ಮ ಕ್ರಿಸ್ತಿಯ ಜೀವಿತದ ಪ್ರಯಾಣದ ಅನುಭವಕ್ಕೆ ಹೋಲಿಕೆಯಾಗಿದೆ. God gave them manna to eat in the wilderness. ದೇವರು ಅವರಿಗೆ ಅರಣ್ಯದಲ್ಲಿ ಮನ್ನವನ್ನ ತಿನ್ನಲಿಕ್ಕೆ ಕೊಟ್ಟನು. When they were hungry, he gave manna. When they were thirsty, he gave water out of the rock. ಅವರು ಹಸಿದಾಗ ಮನ್ನವನ್ನ ಕೊಟ್ಟನು, ದಾಹವಾದಾಗ ಅವರಿಗೆ ಬಂಡೆಯೊಳಗಿಂದ ನೀರನ್ನ ಕೊಟ್ಟನು. At Mara, he sweetened it and made it sweet. The bitter water became sweet. ಮಾರಾ ಎಂಬಂತಹ ಸ್ಥಳದಲ್ಲಿ ಕಹಿಯಾದ ನೀರನ್ನ ಆತನು ಸಿಹಿಯಾಗಿ ಮಾಡಿದನು. Then they came to Elim when they had good rest and comfort. ಮತ್ತು ಏಲೀಮ್ ಎಂಬಂತಹ ಸ್ಥಳಕ್ಕೆ ಬರುವಾಗ ಅಲ್ಲಿ ಅವರಿಗೆ ಉತ್ತಮವಾದಂತಹ ವಿಶ್ರಾಂತಿ ಸಿಕ್ಕಿತು ಮತ್ತು ಅಲ್ಲಿ ಅವರು ವಿಶ್ರಮಿಸಿಕೊಂಡರು. Then they were delivered from the Amalekites. ಮತ್ತು ದೇವರು ಅವರನ್ನ ಅಮಾಲೇಕ್ಯರಿಂದ ಬಿಡಿಸಿದನು. These are all experiences similar to what you and I go through in our Christian life. ಇದು ನಾನು ನೀವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಹಾದು ಹೋಗುವಂತಹ ಎಲ್ಲ ಅನುಭವಗಳಿಗೆ ಸಮಾನವಾಗಿದೆ. So he is reminding them how he bore them in eagle's wings. ಹೇಗೆ ದೇವರು ಹದ್ದಿನ ರೆಕ್ಕೆಗಳ ಮೇಲೆ ಅವರನ್ನ ಹೊತ್ತನು ಎಂಬುದನ್ನ ಜ್ಞಾಪಕ ಕೊಡುತ್ತಿದ್ದಾನೆ. This is our experience, how he leads us by his grace as we walk by faith. ಇದು
ನಮ್ಮ ಅನುಭವವೂ ಆಗಿರುತ್ತದೆ. ನಾವು ನಂಬಿಕೆಯ ಮೂಲಕ ನಡೆಯುವಾಗ ಈ ಲೋಕದಲ್ಲಿ ಆತನು ತನ್ನ ಕೃಪೆಯಿಂದಲೇ ನಮ್ಮನ್ನ ನಡೆಸುತ್ತಾನೆ. So at Mount Sinai, God reminds them how he led them. Then they gave them a choice. You want to continue in the grace or you want the law? ಸೀನಾಯಿ ಬೆಟ್ಟದ ಬಳಿಗೆ ಬರುವಾಗ ದೇವರು ಅವರಿಗೆ 2 ಆಯ್ಕೆಗಳನ್ನು ಕೊಡುತ್ತಿದ್ದಾನೆ. ಹೇಗೆ ನಡೆಸಿದನು ಎಂಬುದನ್ನ ನೆನಪಿಸಿ, ನಿಮಗೆ ನನ್ನ ನಡೆಸುವಿಕೆ ಬೇಕೋ ಅಥವಾ ಧರ್ಮಶಾಸ್ತ್ರ ಬೇಕೋ ಎಂಬಂತ ಆಯ್ಕೆಗಳನ್ನು ಮುಂದಿಡುತ್ತಿದ್ದಾನೆ. They were going to exchange grace for law. ಆದರೆ ಅವರು ಕೃಪೆಗೆ ಬದಲಾಗಿ ಧರ್ಮಶಾಸ್ತ್ರವನ್ನೇ ಆಯ್ದುಕೊಂಡರು. A great many Christian people, so-called, try to do the same thing today. ಇಂದು ಅನೇಕ ಕ್ರೈಸ್ತರೆನಿಸಿಕೊಳ್ಳುವಂತಹವರು ಸಹ ಇದೇ ಕಾರ್ಯವನ್ನು ಮಾಡುವವರಾಗಿದ್ದಾರೆ. You and I are living in an age of grace, or the church age. ನಾನು ನೀವು ಸಹ ಕೃಪೆಯ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಅಥವಾ ಸಭಾಯುಗದಲ್ಲಿ ವಾಸಿಸುತ್ತಿದ್ದೇವೆ. God does not save by law keeping. ದೇವರು ಧರ್ಮಶಾಸ್ತ್ರವನ್ನ ಅಥವಾ ಆಜ್ಞೆಗಳನ್ನ ಕೈಕೊಳ್ಳುವುದರ ಮೂಲಕ ನಮ್ಮನ್ನ ಬಿಡುಗಡೆ ಮಾಡುವುದಿಲ್ಲ. We will look at the contrast between law and grace. ನಾವು ಕೃಪೆಗೂ ಮತ್ತು ಧರ್ಮಶಾಸ್ತ್ರಕ್ಕೂ ತದ್ವಿರುದ್ಧವಾಗಿ ಇರುವಂತದನ್ನ ನಾವು ನೋಡುತ್ತೇವೆ. Yeah, you can make note of this, how contrasting it is, grace and the law. ಕೃಪೆಯು ಮತ್ತು ಧರ್ಮಶಾಸ್ತ್ರವು ಹೇಗೆ ಒಂದಕ್ಕೊಂದು ವಿರುದ್ಧವಾಗಿದೆ ಎಂಬುದನ್ನ ನಾವು ಇವಾಗ ಅಧ್ಯಯನ ಮಾಡುತ್ತೇವೆ. ದಯಮಾಡಿ ನೀವು ಬರೆದುಕೊಳ್ಳಬಹುದು. Law demands and grace gives. ಧರ್ಮಶಾಸ್ತ್ರವು ಅದು ಆಜ್ಞೆ ಮಾಡುತ್ತದೆ ಅಥವಾ ಹೀಗೆ ಮಾಡು ಎಂಬುದಾಗಿ ಹೇಳುತ್ತದೆ, ಬಯಸುತ್ತದೆ. ಆದರೆ ಕೃಪೆಯು ಕೊಡುತ್ತದೆ. Law says do, grace says believe. ಧರ್ಮಶಾಸ್ತ್ರವು ಹೇಳುತ್ತದೆ ಹೀಗೆ ಮಾಡು, ಆದರೆ ಕೃಪೆಯು ಹೇಳುತ್ತದೆ ನಂಬು. Law extracts from us, takes from us, grace bestows or gives. ಧರ್ಮಶಾಸ್ತ್ರವು ನಮ್ಮಿಂದ ಕೇಳುತ್ತದೆ ಮತ್ತು ನಮ್ಮಿಂದ ಪಡೆದುಕೊಳ್ಳುತ್ತದೆ, ಆದರೆ ಕೃಪೆಯು ನಮಗೆ ಕೊಡುತ್ತದೆ. Law says work, grace says rest in what I have done. ಧರ್ಮಶಾಸ್ತ್ರವು ಹೇಳುತ್ತದೆ ಕೆಲಸ ಮಾಡು ಅಥವಾ ದುಡಿ ಎಂಬುದಾಗಿ, ಆದರೆ ಕೃಪೆಯು ಹೇಳುತ್ತದೆ ನಾನು ಮಾಡಿ ಮುಗಿಸಿದಂತಹ ಕಾರ್ಯದಲ್ಲಿ ನೀನು ವಿಶ್ರಾಂತಿಯನ್ನು ಪಡೆದುಕೋ. Law threatens and pronounces a curse if you fail. ಧರ್ಮಶಾಸ್ತ್ರವು ಭಯಪಡಿಸುವಂತದ್ದಾಗಿರುತ್ತದೆ. ಒಂದು ವೇಳೆ ನೀನು ಅದನ್ನ ಕೈಕೊಂಡು ನಡೆಯದೆ ಹೋದರೆ ನಿನಗೆ ಶಿಕ್ಷೆಯನ್ನ ವಿಧಿಸುತ್ತದೆ. Grace entreats, manavi madu hage, he entreats and pronounce a blessing when we believe. ಆದರೆ ಕೃಪೆಯು ನಮಗೆ ಮನವಿ ಮಾಡುವಂತದ್ದಾಗಿರುತ್ತದೆ ಮತ್ತು ನಾವು ನಂಬಿ ನಡೆಯುವಾಗ ನಮ್ಮನ್ನು ರಕ್ಷಿಸುತ್ತದೆ. Law says do and you shall live. ಧರ್ಮಶಾಸ್ತ್ರವು ಹೇಳುತ್ತದೆ ಮಾಡಿದರೆ ನೀನು ಬದುಕುವಿ. Grace says live and thou shalt do. ಆದರೆ ಕೃಪೆಯು ಹೇಳುತ್ತದೆ ನೀನು ಬಾಳುವಿ, ಆದ್ದರಿಂದ ನೀನು ಮಾಡಲು ಶಕ್ತನಾಗುತ್ತಿ. Law condemns the best man. ಧರ್ಮಶಾಸ್ತ್ರವು ಉತ್ತಮ ವ್ಯಕ್ತಿಯನ್ನು, ಅತ್ಯುತ್ತಮ ವ್ಯಕ್ತಿಯನ್ನು ಸಹ ಅದು ನ್ಯಾಯ ತೀರ್ಪು ಮಾಡುತ್ತದೆ. Example, Moses, such a man couldn't enter the promised land. ಉದಾಹರಣೆ ಮೋಶೆಯನ್ನು ನಾವು ನೋಡುವಾಗ ಅಂತಹ ವ್ಯಕ್ತಿಯೂ ಸಹ ವಾಗ್ದಾನ ದೇಶವನ್ನು ಪ್ರವೇಶಿಸಲಾಗಲಿಲ್ಲ. But grace saves the worst man. Example is Apostle Paul. He said, I'm the chiefest of sinner, but it saved him. ಆದರೂ ಕೃಪೆಯು ಅತ್ಯಂತ ಕನಿಷ್ಠ ಅಥವಾ ಅತ್ಯಂತ ದುಷ್ಟ ಮನುಷ್ಯನನ್ನು ಸಹ ಅದು ರಕ್ಷಿಸುತ್ತದೆ. ಉದಾಹರಣೆಗೆ ಅಪೊಸ್ತಲನಾದಂತಹ ಪೌಲನು ಆತನು ಹೇಳುತ್ತಾನೆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ. So these are the main contrast between law and grace. ಇದೇ ಧರ್ಮಶಾಸ್ತ್ರಕ್ಕೂ ಕೃಪೆಗೂ ಇರುವಂತಹ ವಿರುದ್ಧವಾದಂತಹ ಸಂಗತಿಗಳಾಗಿವೆ. Law demands the character of God. Reveals. Law reveals the character of God. ಧರ್ಮಶಾಸ್ತ್ರವು ದೇವರ ಒಂದು ಗುಣಲಕ್ಷಣಗಳನ್ನು ನಮಗೆ ಪ್ರಕಟಿಸುತ್ತದೆ. It also reveals the sinfulness of man.
ಮತ್ತು ಮನುಷ್ಯನ ಪಾಪಮಯತನವನ್ನು ಸಹ ಅದು ನಮಗೆ ಪ್ರಕಟಿಸುತ್ತದೆ. Read Romans 3:19. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನು ದಯಮಾಡಿ ಓದಿರಿ. ರೋಮ 3:19. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. Yeah, God never gave the law as a means of salvation. ದೇವರು ಧರ್ಮಶಾಸ್ತ್ರವನ್ನ ಎಂದಿಗೂ ರಕ್ಷಣೆಯ ಒಂದು ಸಾಧನವಾಗಿ ಕೊಡಲಿಲ್ಲ. No one was ever saved by keeping the law. ಯಾರು ಎಂದು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದರ ಮೂಲಕ ರಕ್ಷಣೆ ಹೊಂದಿಲ್ಲ. Even not a single one. Even the lawgiver Moses failed. He couldn't enter. ಮೋಶೆಯೂ ಸಹ ಯಾರು ಒಬ್ಬ ವ್ಯಕ್ತಿಯೂ ಸಹ ಧರ್ಮಶಾಸ್ತ್ರದ ಮೂಲಕ ರಕ್ಷಣೆಯನ್ನು ಹೊಂದಲಿಲ್ಲ. ಆ ಧರ್ಮಶಾಸ್ತ್ರವನ್ನ ಕೊಡಲಿಕ್ಕೆ ಕಾರಣನಾದ ಮೋಶೆಯೂ ಸಹ ಅದನ್ನ ತಪ್ಪಿದನು ಮತ್ತು ಆತನು ಪ್ರವೇಶಿಸಲಿಲ್ಲ ವಾಗ್ದಾನ ದೇಶವನ್ನು. Moses was a murderer. ಮೋಶೆಯು ಒಬ್ಬ ಕೊಲೆಗಡುಕನಾಗಿದ್ದನು. He lost his temper and disobeyed God. ಆತನು ತನ್ನ ಕೋಪ ಮಾಡಿಕೊಂಡು ದೇವರಿಗೆ ಅವಿಧೇಯನಾದನು. So the question comes, why then God gave the law? ಹಾಗಾದರೆ ಪ್ರಶ್ನೆ ಮೂಡುತ್ತದೆ, ಹಾಗಾದರೆ ದೇವರು ಯಾಕೆ ಧರ್ಮಶಾಸ್ತ್ರವನ್ನು ಕೊಟ್ಟನು? Galatians 3:19, please read it. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನು ದಯಮಾಡಿ ಓದಿರಿ. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂತೆದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನ ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. Law was given to reveal how sinful we are. ಧರ್ಮಶಾಸ್ತ್ರವು ಮಾನವನು ಅಥವಾ ನಾವು ಎಂತಹ ಪಾಪಿಷ್ಠರು ಎಂಬುದನ್ನ ತಿಳಿಸಿಕೊಡಲಿಕ್ಕಾಗಿ ಕೊಡಲ್ಪಟ್ಟಿತು. It was given temporarily until the seed, the Savior, the Jesus Christ, the Messiah, the Christ would come. ಅದು ತಾತ್ಕಾಲಿಕವಾಗಿ ಕೊಡಲ್ಪಟ್ಟದ್ದು. ಎಲ್ಲಿಯವರೆಗೆ ಅಂದರೆ ವಾಗ್ದಾನ ಮಾಡಲ್ಪಟ್ಟಂತಹ ಆ ಸ್ತ್ರೀಯ ವಂಶದಿಂದ ಬರುವಾತನು ಅಥವಾ ಯೇಸು ಕ್ರಿಸ್ತನು ವಾಗ್ದಾನದ ಮಗ ಮೆಸ್ಸಾಯನು ಬರುವವರೆಗೆ ಮಾತ್ರ ಕೊಡಲ್ಪಟ್ಟ. Jesus Christ is that seed promised in Genesis chapter 3 verse 15. ಆದಿಕಾಂಡ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ತಿಳಿಸಲ್ಪಟ್ಟಂತ ವಾಗ್ದಾನ ಮಾಡಲ್ಪಟ್ಟಂತ ಆ ಸ್ತ್ರೀಯ ಸಂತಾನ ಅಥವಾ ಸ್ತ್ರೀಯ ಆ ಬೀಜವೇ ಯೇಸು ಕ್ರಿಸ್ತನಾಗಿದ್ದನು. Also read Galatians 3:24. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನವನ್ನ ದಯಮಾಡಿ ಓದಿರಿ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನ ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನ ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನ ಕಾಯುತ್ತದೆ. Here we read the law is like a school master. ಇಲ್ಲಿ ನಾವು ಓದುತ್ತೇವೆ ಧರ್ಮಶಾಸ್ತ್ರವು ಅದು ಒಬ್ಬ ಶಾಲೆಯ ಅಧ್ಯಾಪಕನ ರೀತಿಯಲ್ಲಿ ಕಾಯುತ್ತದೆ. No, actually school master is not a school teacher. ಸ್ಕೂಲ್ ಮಾಸ್ಟರ್ ಎಂಬುದಾಗಿ ಹೇಳುವಾಗ ಅವರು ಶಾಲೆಯ ಅಧ್ಯಾಪಕರಲ್ಲ. He is a slave in the home that took care of the child. ಯಾರು ಅಂದರೆ ಮಗುವನ್ನ ನೋಡಿಕೊಳ್ಳುವಂತಹ ಮನೆಯಲ್ಲಿ ಆತನು ಒಬ್ಬ ಗುಲಾಮನಾಗಿರುತ್ತಿದ್ದನು. He clothes the child, wash the child, dress him, and if his nose need to be blown, he does that. So he is a person who take care of the child. ಆಳು ಎಂಬುದಾಗಿ ಹೇಳುವಾಗ ಆತನು ಆ ಮಗುವನ್ನ ಸ್ನಾನ ಮಾಡಿಸುವುದು, ಅದನ್ನ ಶುದ್ಧಗೊಳಿಸುವುದು, ಅದನ್ನ ಒರೆಸುವುದು, ಅದಕ್ಕೆ ಊಟ ಮಾಡಿಸುವುದು, ಬಟ್ಟೆ ಹಾಕುವುದು, ಇಂತಹ ಕೆಲಸಗಳನ್ನ ಆತನು ನೋಡಿಕೊಳ್ಳುತ್ತಿದ್ದನು.
When the child was old enough to attend school, the schoolmaster will take him. That is what the meaning. Take him to the school. ಆ ಮಗು ಶಾಲೆಗೆ ಹೋಗುವಂತಹ ವಯಸ್ಸಿಗೆ ಬರುವಾಗ ಈ ಆಳು ಅಥವಾ ಸ್ಕೂಲ್ ಮಾಸ್ಟರ್ ಎಂಬುವಂತವನು ಶಾಲೆಗೆ ಮಗುವನ್ನ ಕರೆದುಕೊಂಡು ಹೋಗುತ್ತಿದ್ದನು. ಅದೇ ಅವನ ಅರ್ಥ. The word is pedagogos. Pedagogos means someone who takes care of the child until he is old enough. ನಾವು ನೋಡುವಾಗ ಆ ಮಗು ತನ್ನನ್ನು ತಾನು ನೋಡಿಕೊಳ್ಳುವಷ್ಟು ಪ್ರೌಢಾವಸ್ಥೆಗೆ ಬರುವವರೆಗೂ ಆ ಮಗುವನ್ನ ಕಾಯುವಂತಹ ಅಥವಾ ಮಗುವನ್ನ ಮುತುವರ್ಜಿ ವಹಿಸಿ ನೋಡಿಕೊಳ್ಳುವಂತವನೇ ಈ ಆಳಾಗಿರುತ್ತಾನೆ. It takes us by hand like a little child is taken and leads us to the cross and says, my little child, you need a savior. ಒಂದು ಮಗುವನ್ನ ಯಾವ ರೀತಿ ನಾವು ಕೈ ಹಿಡಿದು ಬೆರಳು ಹಿಡಿದು ನಡೆಸುತ್ತೇವೋ ಅದೇ ರೀತಿಯಲ್ಲಿ ಈ ಧರ್ಮಶಾಸ್ತ್ರವು ಸಹ ಆ ಆಳಿನ ರೀತಿಯಲ್ಲಿ ನಮ್ಮನ್ನ ಶಿಲುಬೆಯ ಬಳಿಗೆ ಕರೆದುಕೊಂಡು ಕೈ ಹಿಡಿದುಕೊಂಡು ಹೋಗಿ, ಮಗುವೆ ನಿನಗೆ ರಕ್ಷಕನ ಅವಶ್ಯಕತೆ ಇದೆ ಎಂಬುದನ್ನು ತೋರಿಸುತ್ತದೆ. You are a sinner, you need to be saved. ನೀನು ಒಬ್ಬ ಪಾಪಿಯಾಗಿದ್ದಿ, ನೀನು ರಕ್ಷಣೆ ಹೊಂದಬೇಕು ಎಂಬುದನ್ನು ಅದು ತಿಳಿಸುತ್ತದೆ. So that was the role of law. ಅದೇ ಧರ್ಮಶಾಸ್ತ್ರದ ಒಂದು ಕಾರ್ಯವಾಗಿತ್ತು. Okay, we are just spending a little time to show the contrast between the law and grace. ನಾವು ಕೆಲವು ಸಮಯ ಧರ್ಮಶಾಸ್ತ್ರಕ್ಕೂ ಕೃಪೆಗೂ ಇರುವ ವ್ಯತ್ಯಾಸ ಅಥವಾ ವಿರುದ್ಧವಾದ ಕಾರ್ಯಗಳನ್ನ ಅಧ್ಯಯನ ಮಾಡುತ್ತಿದ್ದೇವೆ. I hope we understand that. ನಾವು ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದಾಗಿ ನಾನು ನೆನೆಸುತ್ತೇನೆ. Now turn to verse 6 of chapter 19, Exodus. ಈಗ ನಾವು ಮತ್ತೆ ವಿಮೋಚನ ಕಂಡ 19ನೇ ಅಧ್ಯಾಯಕ್ಕೆ ತಿರುಗಿಸೋಣ. Verse 6. 6ನೇ ವಚನ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. God originally intended the whole Israel to be a kingdom of priests. ದೇವರು ಆತನು ನಿಜವಾಗಿ ನೋಡುವುದಾದರೆ ಇಡೀ ಇಸ್ರಾಯೇಲ್ ಸಂತಾನವೇ ಜನಾಂಗವೇ ಅವರು ಪರಿಶುದ್ಧ ಯಾಜಕ ವರ್ಗದವರಾಗಿರಬೇಕು ಎಂಬುದಾಗಿ ಬಯಸಿದನು. All the tribes were to be the priest. ಎಲ್ಲ ಕುಲಗಳು ಸಹ ಅವರು ಯಾಜಕ ಕುಲಗಳಾಗಿರಬೇಕಿತ್ತು. In New Testament we know that all the church believers, men and women, are holy and royal priests according to 1 Peter 2:9. 1 ಪೇತ್ರ 2:9ನೇ ವಚನದ ಅನುಸಾರವಾಗಿ ನಾವು ನೋಡುವುದಾದರೆ ಹೊಸ ಒಡಂಬಡಿಕೆಯ ಪ್ರತಿಯೊಬ್ಬ ವಿಶ್ವಾಸಿಯು ಆತನು ರಾಜವಂಶಸ್ಥನಾದ ಯಾಜಕನಾಗಿದ್ದಾನೆ. And God meant his whole Israel to be a kingdom of priests. ಅದೇ ರೀತಿಯಲ್ಲಿ ದೇವರು ಇಡೀ ಇಸ್ರಾಯೇಲ್ ಜನಾಂಗವೇ ದೇವರ ಯಾಜಕರಾಗಿರಬೇಕು ಎಂಬುದಾಗಿ ಬಯಸಿದನು. But because of their failure to enter the land at Kadesh Barnea, ಆದರೆ ಅವರು ಕಾದೇಶ್ ಬರ್ನೇಯದಲ್ಲಿ ಮಾಡಿದ ಕಾರ್ಯದ ನಿಮಿತ್ತವಾಗಿ ಅವರು ವಾಗ್ದಾನ ದೇಶವನ್ನು ಪ್ರವೇಶಿಸಲಿಲ್ಲ. and they made and worshipped a golden calf while Moses was on the mountain. ಮೋಶೆಯು ಸೀನಾಯಿ ಬೆಟ್ಟದ ಮೇಲೆ ಹೋಗಿರುವಾಗ ಅವರು ಆ ಚಿನ್ನದ ಬಸವನನ್ನ ಮೂರ್ತಿಯನ್ನ ಮಾಡಿಕೊಂಡು ಅದನ್ನು ಆರಾಧಿಸಿದರು. Moses went to receive the law and they have already broken the law before they even received it, even though they said we will keep all the law. ಮೋಶೆಯು ಧರ್ಮಶಾಸ್ತ್ರವನ್ನ ಕೊಡುವುದಕ್ಕಿಂತ ಮುಂಚೆಯೇ ಅವರು ಧರ್ಮಶಾಸ್ತ್ರವನ್ನ ಮೀರಿದರು, ಅದನ್ನ ಮುರಿದರು ಎಂಬುದಾಗಿ ನಾವು ನೋಡುತ್ತೇವೆ. So then God chose one tribe, the Levites, to be the priestly tribe. ಆದ್ದರಿಂದ ದೇವರು ಒಂದು ಜನಾಂಗವನ್ನ ಲೇವಿಯ ಕುಲವನ್ನ ಆತನು ಆರಿಸಿಕೊಂಡು ತನ್ನ ಯಾಜಕರಾಗಿರಲಿಕ್ಕಾಗಿ ನೇಮಿಸಿಕೊಂಡನು. Originally God meant all of them to be the priests, but their disobedience made only one tribe to be the priesthood. ನಿಜವಾಗಿ ದೇವರು ಎಲ್ಲರೂ ಯಾಜಕ ವಂಶ ಆಗಬೇಕು ಎಂಬುದಾಗಿ ಬಯಸಿದನು, ಆದರೆ ಅವರ ಅವಿಧೇಯತೆ ಕಾರಣ ಕೇವಲ ಲೇವಿ ಕುಲ ಮಾತ್ರ ಯಾಜಕ ವಂಶವಾಗಿ ನೇಮಿಸಲ್ಪಟ್ಟಿತು. And we, the New Testament church, is given that privilege to be, all of us, all believers, to be kingdom of priests.
ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಅಂತ ನಮ್ಮೆಲ್ಲರಿಗೂ ದೇವರು ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ದೇವರ ಯಾಜಕರಾಗಿದ್ದೇವೆ, ರಾಜವಂಶಸ್ಥರಾದ ಯಾಜಕರು. God's ultimate goal for Israel will materialize in the millennium. ದೇವರು ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಮತ್ತು ಆಲೋಚನೆಗಳು ಅದು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ನೆರವೇರುತ್ತದೆ. The entire nation will be a kingdom of priests then. ಆಗ ಇಡೀ ಇಸ್ರಾಯೇಲ್ ಜನಾಂಗವೇ, ಇಸ್ರಾಯೇಲ್ ರಾಷ್ಟ್ರವೇ ಅದು ಯಾಜಕ ವಂಶವಾಗಿರುತ್ತದೆ. This will happen after the church, the New Testament priesthood is removed from the earth. ಇದು ಯಾವಾಗ ಸಂಭವಿಸುತ್ತದೆ ಅಂದರೆ ಹೊಸ ಒಡಂಬಡಿಕೆಯ ಯಾಜಕರು ಅಥವಾ ವಿಶ್ವಾಸಿಗಳು ಅಥವಾ ಸಭೆಯು ಈ ಲೋಕದಿಂದ ಎತ್ತಲ್ಪಟ್ಟ ನಂತರ ಅದು ಸಂಭವಿಸುತ್ತದೆ. Okay, now read verse 7. ಈಗ 7ನೇ ವಚನವನ್ನು ದಯಮಾಡಿ ಓದಿರಿ. ಆಗ ಮೋಶೆ ಬಂದು ಜನರ ಹಿರಿಯರನ್ನ ಕೂಡಿಸಿ ಯೆಹೋವನು ಆಜ್ಞಾಪಿಸಿದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. Moses laid all what God said, the choice they had, to the elders. ದೇವರು ಮೋಶೆ ಇಸ್ರಾಯೇಲರಿಗೆ ಕೊಟ್ಟಂತಹ ಆಯ್ಕೆಗಳ ಕುರಿತಾಗಿ ಇಸ್ರಾಯೇಲರ ಹಿರಿಯರಿಗೆ ತಿಳಿಸಿದನು. Now listen in verse 8, what was their response? ಈಗ ಅವರ ಪ್ರತ್ಯುತ್ತರವೇನಾಗಿತ್ತು, ಪ್ರತಿಕ್ರಿಯೆ ಎಂಬುದನ್ನ 8ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಜನರೆಲ್ಲರೂ ಯೆಹೋವನು ಹೇಳಿದಂತೆ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನ ಆತನಿಗೆ ಅರಿಕೆ ಮಾಡಿದನು. They have said all that the Lord said we will do, we will obey. Give us the law, we will obey. ಅವರು ಹೇಳಿದರು ಏನಂದ್ರೆ, ದೇವರು ನಮಗೆ ಕೊಟ್ಟಂತಹ ಎಲ್ಲ ಮಾತುಗಳನ್ನು ನಾವು ಕೈಕೊಂಡು ನಡೆಯುತ್ತೇವೆ, ನಮಗೆ ಧರ್ಮಶಾಸ್ತ್ರವನ್ನ ಕೊಡು, ನಾವು ಅದಕ್ಕೆ ವಿಧೇಯರಾಗುತ್ತೇವೆ ಎಂಬುದಾಗಿ ಹೇಳಿದರು. You know, it is compared to the song that we sing in English. There is a song, all to Jesus I surrender. ಕನ್ನಡದಲ್ಲಿ ಅದು ಹೆಂಗೆ, ನಾನ್ ಸಮಸ್ತ ಅಲ್ಲ, oh God, I am surrendering everything to you. It is just like us singing, you know, without meaning it, we sing that. I am little afraid to sing that song. ನಾವು ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವಂತಹ ಒಂದು ಹಾಡು ಐ ಸರೆಂಡರ್ ಆಲ್, ಅಥವಾ ಕನ್ನಡ ಭಾಷೆಯಲ್ಲಿ ನಾ ಸಮಸ್ತವ ನಿನಗೆ ಅರ್ಪಿಸುವೆ ಪ್ರಿಯ ಕರ್ತನೆ ಎಂಬುದಾಗಿ ಆಡುವಂತ ಆ ಮಾತಿಗೆ ಸಮಾನವಾಗಿದೆ. ನಾವು ಅದರ ಅರ್ಥವನ್ನ ತಿಳಿದುಕೊಳ್ಳದೆ ಹಾಡುವವರಾಗಿದ್ದೇವೆ. ನಾನು ವೈಯಕ್ತಿಕವಾಗಿ ಆ ಹಾಡನ್ನ ಹಾಡಲಿಕ್ಕೆ ಸ್ವಲ್ಪ ಹಿಂಜರಿಯುತ್ತೇನೆ. Because I know there are many things we are still not surrendered. ಯಾಕಂದ್ರೆ ನಮಗೆ ಗೊತ್ತು, ನಮ್ಮ ಜೀವಿತಗಳಲ್ಲಿ ಇನ್ನೂ ದೇವರಿಗೆ ಒಪ್ಪಿಸದಂತಹ ಅನೇಕ ಸಂಗತಿಗಳಿವೆ. You know, brother and people, we sin more by singing. You know that? ನಾವು ಸಹೋದರ ಸಭೆಯ ವಿಶ್ವಾಸಿಗಳು ಹಾಡುವುದರ ಮೂಲಕವೇ ಹೆಚ್ಚು ಪಾಪ ಮಾಡುತ್ತೇವೆ, ನಿಮಗೆ ಗೊತ್ತಾ? Somebody said, after you sing this song, all to Jesus I surrender, just pass the offering bag and we will see. ಯಾರೋ ಹೀಗೆ ಹೇಳಿದರು, ನಾ ಸಮಸ್ತವ ನಿನಗೆ ಅರ್ಪಿಸುವೆ ಕರ್ತನೆ ಎಂಬುದಾಗಿ. ಈ ಹಾಡನ್ನ ಹಾಡಿದ ನಂತರ ನೀವು ಕಾಣಿಕೆಯನ್ನ ಎತ್ತಿರಿ, ಅವಾಗ ನಿಮಗೆ ನಿಜ ಬಣ್ಣ ಗೊತ್ತಾಗುತ್ತದೆ ಎಂಬುದಾಗಿ ಯಾರೋ ಹೇಳಿದರು. So we sing, you know, ನೀ ಎಲ್ಲಿ ಕಳಿಸಿದ್ರು ನಾನು ಹೋಗ್ತೇನೆ. Lord, I will go wherever you send me. Whatever you say, I will do it. So easy to sing. And that's what exactly Israel is telling. The Lord, give us the law. We will keep all that you want. ನಾವು ಹೇಳ್ತೇವೆ, ಕರ್ತನೇ ನೀನು ಕಳುಹಿಸುವ ಕಡೆಗೆ ನಾನು ಹೋಗುತ್ತೇನೆ, ನೀನು ಹೇಳುವುದನ್ನೇ ನಾನು ಮಾಡುತ್ತೇನೆ ಎಂಬುದಾಗಿ ಅನೇಕ ಸಾರಿ ನಾವು ಹಾಡುಗಳ ಮೂಲಕ ಮತ್ತು ನಮ್ಮ ಬಾಯಿಯ ಮೂಲಕ ಅರಿಕೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಹೇಳುತ್ತಿದ್ದಾರೆ, ನೀನು ದೇವರು ಹೇಳಿದ ಎಲ್ಲ ಮಾತುಗಳು ನಾವು ಕೈಕೊಳ್ಳುತ್ತೇವೆ, ಧರ್ಮಶಾಸ್ತ್ರವನ್ನು ಕೊಡು, ಅದಕ್ಕೆ ವಿಧೇಯರಾಗುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. The giving of the law for the nation of Israel at Mount Sinai was the beginning of the dispensation of law. ದೇವರು ಸಿನಾಯ್ ಬೆಟ್ಟದ ಬುಡದಲ್ಲಿ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನ ಕೊಡುವುದರ ಮೂಲಕ ಧರ್ಮಶಾಸ್ತ್ರದ ಯುಗವು ಪ್ರಾರಂಭವಾಯಿತು. It started from Mount Sinai. ಅದು ಸಿನಾಯ್ ಬೆಟ್ಟದಲ್ಲಿ ಪ್ರಾರಂಭವಾಯಿತು. It goes all the way to the cross, the death and resurrection
and ascension of Jesus Christ. ಅಲ್ಲಿಂದ ಹಿಡಿದು ಅದು ಶಿಲುಬೆಯವರೆಗೂ ಬರುವಂತದ್ದಾಗಿರುತ್ತದೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಹೂಣಿಡುವಿಕೆ, ಪುನರುತ್ಥಾನವಾದಾಗ ಅದು ಮುಗಿದು ಹೋಯಿತು. After his ascension to heaven and the coming of the Holy Spirit. ಆತನು ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ, ಆರೋಹಣವಾದ ನಂತರ, ಪವಿತ್ರಾತ್ಮನು ಕೊಡಲ್ಪಟ್ಟಾಗ ಆ ಧರ್ಮಶಾಸ್ತ್ರ ಯುಗವು ಅಂತ್ಯವಾಯಿತು. That's what we see in Acts chapter 2. When the Holy Spirit came, the church was born, church was formed, and up to then it was the dispensation of the law. ಅದನ್ನೇ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪವಿತ್ರಾತ್ಮನು ಕೊಡಲ್ಪಟ್ಟಾಗ ಅದು ಧರ್ಮಶಾಸ್ತ್ರ ಯುಗವು ಮುಗಿದು ಕೃಪಾಯುಗವು ಪ್ರಾರಂಭವಾಯಿತು. Now you and I are living in the age of grace. ಈಗ ನಾನು ನೀವು ಆ ಕೃಪೆಯ ಯುಗದಲ್ಲಿ ವಾಸಿಸುತ್ತಿದ್ದೇವೆ. So in verse 8 we see them asking the Lord to give the law and said, we will obey, we will keep all that you have spoken. ನಾವು ಇಲ್ಲಿ 9ನೇ ವಚನದಲ್ಲಿ ನಾವು ಓದುತ್ತೇವೆ. 8ನೇ ವಚನದಲ್ಲಿ ನೀನು ಕೊಡುವಂತಹ ಧರ್ಮಶಾಸ್ತ್ರವನ್ನು ನಾವು ಕೈಕೊಂಡು ನಡೆಯುತ್ತೇವೆ, ನಿನಗೆ ವಿಧೇಯರಾಗುತ್ತೇವೆ ಎಂಬುದಾಗಿ ಎಲ್ಲಾ ಜನರು ಒಪ್ಪಿಕೊಳ್ಳುತ್ತಿದ್ದಾರೆ. The fact is that even though they agreed, they couldn't keep it. ನಿಜವಾಗಿ ನೋಡುವುದಾದರೆ ಸತ್ಯಾಂಶವೇನೆಂದರೆ ಅವರು ನಡೆಯುತ್ತೇವೆ ಎಂಬುದಾಗಿ ಹೇಳಿದರು, ಯಾರು ಅದನ್ನ ಕೈಕೊಂಡು ನಡೆಯಲಿಲ್ಲ. What was the reason? ಅದಕ್ಕೆ ಕಾರಣವೇನು? Romans chapter 8 verse 3. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3ನೇ ವಚನ ದಯಮಾಡಿ ಓದಿರಿ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಮಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು. ಅದನ್ನ ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನ ಪಾಪದೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿದನು. Yeah, because we are weak through sin, we are sinners, we are not able to keep the high standard of God given in the law. ನಾವೆಲ್ಲರೂ ಪಾಪದ ನಿಮಿತ್ತ ಬಲಹೀನರಾಗಿರುವ ಕಾರಣ ದೇವರು ಧರ್ಮಶಾಸ್ತ್ರದ ಮೂಲಕ ಕೊಟ್ಟಂತಹ ಆತನ ಅತ್ಯುನ್ನತ ಮಟ್ಟವನ್ನ ನಾವು ತಲುಪಲು ಸಾಧ್ಯವಾಗಲಿಲ್ಲ. ನಾವೆಲ್ಲರೂ ಸೋತು ಹೋಗಿದ್ದೆವು. The law can only show us how bad sinners we are. ಧರ್ಮಶಾಸ್ತ್ರವು ನಾವು ಎಂತಹ ದುಷ್ಟ ಪಾಪಿಗಳು ಎಂಬುದನ್ನು ಮಾತ್ರ ನಮ್ಮ ನೆನಪಿಗೆ ತರುತ್ತದೆ. Israel is saying that all that the Lord has spoken we will do. ಇಸ್ರಾಯೇಲರು ಹೇಳುತ್ತಿದ್ದಾರೆ, ದೇವರು ಹೇಳಿದ ಎಲ್ಲವನ್ನ ನಾವು ಕೈಕೊಂಡು ನಡೆಯುತ್ತೇವೆ. Even before knowing what it was in the law. ಧರ್ಮಶಾಸ್ತ್ರವು ಏನಾಗಿದೆ ಎಂಬುದನ್ನ ತಿಳಿದುಕೊಳ್ಳುವ ಮುಂಚೆಯೇ ಅವರು ಮಾಡುತ್ತೇವೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಿದ್ದಾರೆ. Next 1500 years they demonstrated that they could not keep the law. ಮುಂದಿನ 1500 ವರ್ಷಗಳ ಕಾಲ ಇಸ್ರಾಯೇಲರು ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೆಯಲಾಗಲಿಲ್ಲ ಎಂಬುದನ್ನ ಅವರ ಕೃತ್ಯಗಳ ಮೂಲಕ ಅವರು ತಿಳಿಸಿದರು. Even today there are so many people in Christendom who say that, oh, we are living by the 10 commandments, or we baptized, we follow the Lent, we keep the Good Friday, Easter, Christmas, church membership. These are all the law that they are trying to keep. ಇಂದು ಸಹ ಅನೇಕ ಕ್ರೈಸ್ತತ್ವ ಪಂಗಡದವರು ನಾವು ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೆಯುತ್ತಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ನಾವು ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೆಯುವುದು ಹೇಗೆಂದರೆ ಈಸ್ಟರ್ನ ಆಚರಿಸುವ ಮೂಲಕ, ಗುಡ್ ಫ್ರೈಡೇನ ಆಚರಿಸುವ ಮೂಲಕ, ಕ್ರಿಸ್ಮಸ್ ಅನ್ನು ಆಚರಿಸುವ ಮೂಲಕ, ಹೀಗೆ ನಾವು ಅದನ್ನು ಕೈಕೊಂಡು ನಡೆಯುತ್ತಿದ್ದೇವೆ ಎಂಬುದಾಗಿ ನೆನೆಸುತ್ತಾರೆ. Bible says the natural man cannot please God. ದೇವರ ವಾಕ್ಯವು ಹೇಳುತ್ತದೆ, ಪಾಪಿಷ್ಟ ಮನುಷ್ಯನು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. The natural man cannot please or keep the law. ಪ್ರಾಕೃತ ಮನುಷ್ಯನು ದೇವರಿಗೆ ಮೆಚ್ಚುಗೆ ಆಗಲಾರನು, ಆತನು ಧರ್ಮಶಾಸ್ತ್ರವನ್ನ ಕೈಕೊಳ್ಳಲಾರನು. Natural man will fail terribly when he attempts to keep the law. ಪ್ರಾಕೃತ ಮನುಷ್ಯನು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯಲು ಪ್ರಯತ್ನಿಸುವಾಗ ಆತನು ಸೋತು ಹೋಗುತ್ತಾನೆ. Romans 8:6 and 7.
ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6 ಮತ್ತು 7ನೇ ವಚನ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ law was given to control the old nature, but it cannot save. ಧರ್ಮಶಾಸ್ತ್ರವು ನಮ್ಮ ಹಳೆಯ ಸ್ವಭಾವವನ್ನು ಅಥವಾ ಪ್ರಾಕೃತ ಸ್ವಭಾವವನ್ನ ನಿಯಂತ್ರಿಸಲು ಕೊಡಲ್ಪಟ್ಟಿತ್ತು, ಆದರೆ ಅದು ರಕ್ಷಣೆಯನ್ನು ಕೊಡುವುದಿಲ್ಲ. You and I, even as believers, have an old nature. ನಾನು ನೀವು ವಿಶ್ವಾಸಿಗಳಾಗಿದ್ದರೂ ಸಹ ನಮ್ಮಲ್ಲಿ ಹಳೆಯ ಸ್ವಭಾವ ಇರುತ್ತದೆ. That nature is enmity with God. ಆ ಹಳೆಯ ಸ್ವಭಾವವು ದೇವರಿಗೆ ಶತ್ರುತ್ವವನ್ನು ಹೊಂದಿರುತ್ತದೆ. It can never obey God's command. It can never please God. ಅದು ದೇವರ ಆಜ್ಞೆಗಳನ್ನ ಎಂದಿಗೂ ಕೈಕೊಂಡು ನಡೆಯುವುದಿಲ್ಲ ಮತ್ತು ದೇವರನ್ನ ಎಂದಿಗೂ ಮೆಚ್ಚಿಸುವುದಿಲ್ಲ. Even a man like Apostle Paul says, "Oh wretched man I am." ಅಪೊಸ್ತಲನಂತಹ ಪೌಲನಂತಹ ಮನುಷ್ಯನು ಸಹ ಎಂತಹ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು ಎಂಬುದಾಗಿ ಹೇಳುತ್ತಾನೆ. Dear believers, we are a total failure in meeting God's standard. ಪ್ರಿಯ ವಿಶ್ವಾಸಿಗಳೇ, ದೇವರ ಆ ಮಟ್ಟವನ್ನ ತಲುಪುವುದರಲ್ಲಿ ನಾವೆಲ್ಲರೂ ಸೋತು ಹೋಗಿದ್ದೇವೆ. Why there is problems in our assemblies? Why there is problem among the leadership? Why our assemblies having a lot of problem? It is nothing but the work of the old man. ಯಾಕೆ ನಮ್ಮ ಸಭೆಗಳಲ್ಲಿ ಸಮಸ್ಯೆ ಇದೆ? ಯಾಕೆ ನಮ್ಮ ನಾಯಕರಲ್ಲಿ ಸಮಸ್ಯೆಗಳಿದೆ? ಯಾಕೆ ನಮ್ಮ ಸಭೆಗಳು ಅನೇಕ ಸಮಸ್ಯೆಗಳನ್ನು ದಾಟಿ ಹೋಗುತ್ತಿವೆ? ಅದಕ್ಕೆ ಕಾರಣವೇನೆಂದರೆ ನಮ್ಮ ಹಳೆಯ ಮನುಷ್ಯನ ಅಥವಾ ಪ್ರಾಕೃತ ಸ್ವಭಾವದ ಕಾರಣವೇ. So here God in Romans 8:3, when the law failed, it cannot do, God sent his son. ಆದ್ದರಿಂದ ರೋಮಾಪುರ 8ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಿಕೊಳ್ಳುವ ಹಾಗೆ, ಧರ್ಮಶಾಸ್ತ್ರವು ಯಾವುದನ್ನ ನೆರವೇರಿಸಲು ಸೋತು ಹೋಯಿತೋ ಆಗ ದೇವರು ತನ್ನ ಕುಮಾರನನ್ನ ಕಳುಹಿಸಿಕೊಟ್ಟನು. He is the only one who could perfectly keep the law and say, I always do what pleases my Father. Only he could say that. ಆತನು ಮಾತ್ರ ಧರ್ಮಶಾಸ್ತ್ರವು ಹೇಳಿದ್ದನ್ನೆಲ್ಲ ಕೈಕೊಂಡು ನಡೆಯಲು ಸಾಧ್ಯವಾಯಿತು. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳಿದ ಮಾತು, ನಾನು ನನ್ನ ತಂದೆಗೆ ಮೆಚ್ಚಿಕೆಯಾದದ್ದನ್ನೇ ನಾನು ಮಾಡುವವನಾಗಿದ್ದೇನೆ ಎಂಬುದಾಗಿ ಹೇಳಿದನು. He said, I always do what pleases my Father. ಆತನು ಹೇಳಿದನು, ನನ್ನ ತಂದೆಗೆ ಮೆಚ್ಚುಗೆ ಆಗುವಂತದ್ದನ್ನೇ ನಾನು ಯಾವಾಗಲೂ ಮಾಡುತ್ತೇನೆ. You realize something? Jesus Christ's perfect life he lived on the earth could never save us. ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಏನೆಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದಂತಹ ಆ ಪರಿಪೂರ್ಣ ಜೀವಿತವೂ ಸಹ ನಮ್ಮನ್ನ ರಕ್ಷಿಸಲಾರದು. That life can only condemn us when we compare our life with him. ಆತನ ಆ ಪರಿಪೂರ್ಣ ಜೀವಿತ ನಮಗೆ ನ್ಯಾಯ ತೀರ್ಪನ್ನು ಮಾತ್ರ ವಿಧಿಸುತ್ತದೆ. ಯಾಕಂದರೆ ನಮ್ಮ ಜೀವಿತವನ್ನು ಆತನ ಜೀವಿತಕ್ಕೆ ಹೋಲಿಸಿ ನೋಡುವುದಾದರೆ. Many people say that, oh, they like the Sermon on the Mount. It's a wonderful upanyasa, wonderful preaching. I like that. Gandhiji also liked, I heard the Sermon on the Mount, but it will only condemn you if you compare our life with the Lord Jesus Christ's perfect life he lived when he was here. ಅನೇಕರು ಈ ರೀತಿ ಹೇಳುತ್ತಾರೆ, ಅಯ್ಯೋ ನನಗೆ ಆ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗವು ಬಹಳ ಇಷ್ಟವಾದ ಭಾಗ ಸತ್ಯವೇದದಲ್ಲಿ ಎಂಬುದಾಗಿ ಹೇಳುತ್ತಾರೆ. ಯಾಕಂದ್ರೆ ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರು ಸಹ ನನಗೆ ಇಷ್ಟವಾದ ಭಾಗ ಪರ್ವತ ಪ್ರಸಂಗ ಎಂಬುದಾಗಿ ಹೇಳಿದರು. ಆದರೆ ನಮ್ಮ ರಕ್ಷಣೆಯು ಕೇವಲ ವಾಟ್ ಇಸ್ ಇಟ್ ಅಂಕಲ್? His perfect life can only condemn us when we compare with our life. ಆತನ ಪರಿಪೂರ್ಣ ಜೀವಿತವು ನಮ್ಮನ್ನ ನ್ಯಾಯ ತೀರ್ಪಿಗೆ ಒಳಪಡಿಸುವಂತದ್ದಾಗಿರುತ್ತದೆ, ನಮ್ಮನ್ನ ಅಪರಾಧಿ ಎಂಬುದಾಗಿ ನಿರ್ಣಯಿಸುತ್ತದೆ ಆತನ ಜೀವಿತಕ್ಕೆ ನಮ್ಮ ಜೀವಿತವನ್ನು ಹೋಲಿಸುವುದಾದರೆ. But that is why he took the death for us. He took the punishment that was ours by dying on a cross. ಆದರೆ ಅದೇ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡನು
ಮತ್ತು ತಾನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟನು. Only by his death and resurrection we could be saved. ಆತನ ಮರಣ ಮತ್ತು ಪುನರುತ್ಥಾನದ ಮೂಲಕ ಮಾತ್ರ ಅದರಲ್ಲಿ ನಂಬಿಕೆ ಇಡುವುದರ ಮೂಲಕ ಮಾತ್ರ ನಾವು ರಕ್ಷಣೆ ಹೊಂದುತ್ತೇವೆ. No one can measure up to God's standard. ಯಾರೂ ದೇವರ ಮಟ್ಟವನ್ನ ತಲುಪಲು ಸಾಧ್ಯವಿಲ್ಲ. So coming back to chapter 19, Israelites had self-confidence and arrogance by telling God, give the law, we will keep it. ಆದ್ದರಿಂದ 19ನೇ ಅಧ್ಯಾಯಕ್ಕೆ ಬರುವಾಗ 8ನೇ ವಚನದಲ್ಲಿ ಹೇಳುತ್ತಾರೆ, ಇಸ್ರಾಯೇಲರು ಕೇವಲ ಅಹಂಕಾರದಿಂದ ಮತ್ತು ಸ್ವಭರವಸೆಯನ್ನ ಇಡುವವರಾಗಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ನಾವು ದೇವರ ವಾಕ್ಯವನ್ನ ಕೈಕೊಂಡು ನಡೆಯುತ್ತೇವೆ, ನಮಗೆ ಅದನ್ನ ಕೊಡು ಎಂಬುದಾಗಿ ಹೇಳುತ್ತಿದ್ದಾರೆ. We will quickly read the rest of the chapter. Read verse 9. 9ನೇ ವಚನ ದಯಮಾಡಿ ಓದ್ರಿ. ಯೆಹೋವನು ಮೋಶೆಗೆ ಇಗೋ, ನಾನು ನಿನ್ನ ಸಂಗಡ ಮಾತಾಡುವಾಗ ಜನರು ಕೇಳಿ ಯಾವಾಗಲೂ ನಿನ್ನ ನಂಬುವಂತೆ ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು. Giving the law was a frightful and terrifying thing. ಧರ್ಮಶಾಸ್ತ್ರವನ್ನ ಕೊಡುವಂತದ್ದು ಅದು ಅತ್ಯಂತ ಭಯಂಕರವಾದಂತಹ ಒಂದು ಕಾರ್ಯವಾಗಿತ್ತು. Read verse 10 to 12 now. 10ರಿಂದ 12ನೇ ವಚನಗಳವರೆಗೆ ಈಗ ದಯಮಾಡಿ ಓದಿರಿ. ಮೋಶೆ ಜನರ ಮಾತುಗಳನ್ನು ಯೆಹೋವನಿಗೆ ಅರಿಕೆ ಮಾಡಲಾಗಿ, ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, ನೀನು ಜನರ ಬಳಿಗೆ ಹೋಗಿ ಇವತ್ತು ನಾಳೆ ಅವರನ್ನ ಪರಿಶುದ್ಧಗೊಳಿಸು. ಅವರು ತಮ್ಮ ಬಟ್ಟೆಗಳನ್ನ ಮಡಿಮಾಡಿಕೊಂಡು 3ನೆಯ ದಿನದಲ್ಲಿ ಸಿದ್ಧರಾಗಿರಬೇಕು. 3ನೆಯ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬರುವನು. 12 ಜನರು ಹತ್ತಿರ ಬಾರದಂತೆ ನೀನು ಬೆಟ್ಟದ ಸುತ್ತಲೂ ಮೇರೆಯನ್ನ ಮಾಡಿಸಿ ಜನರಿಗೆ ಎಚ್ಚರಿಕೆ ಆಗಿರಿ. ನೀವು ಈ ಬೆಟ್ಟವನ್ನ ಏರಲು ಕೂಡದು, ಅದರ ಅಂಚನ್ನ ಮುಟ್ಟಲು ಕೂಡದು. ಮುಟ್ಟಿದವನಿಗೆ ಅಗತ್ಯವಾಗಿ ಪ್ರಾಣ ಶಿಕ್ಷೆ ಆಗಬೇಕು. It was a tremendous scene and not a beautiful one but a dreadful one. ನಾವು ನೋಡುವಾಗ ಇದು ಅತ್ಯಂತ ಭಯಂಕರವಾದಂತಹ ಸುಂದರವಲ್ಲ, ಬದಲಾಗಿ ಭಯಂಕರವಾದಂತಹ ಒಂದು ದೃಶ್ಯವಾಗಿದೆ. If anyone break through, he will be killed. ಯಾರಾದರೂ ಈ ಮೇರೆಯನ್ನ ಮುಟ್ಟಿದರೆ ಅಥವಾ ಬೆಟ್ಟವನ್ನ ಏರುವುದಾದರೆ ನೀವು ಸಾಯುತ್ತೀರಿ. Verse 13 to 16. 13ರಿಂದ 16ನೇವರೆಗೆ. ಅಂಥವನನ್ನು ಯಾರು ಮುಟ್ಟಕೂಡದು, ಕಲ್ಲುಗಳನ್ನಾದರೂ ಬಾಣಗಳನ್ನಾದರೂ ಎಸೆದು ಅವನನ್ನ ಕೊಲ್ಲಬೇಕು. ಮನುಷ್ಯನಾಗಲಿ ಪಶುವಾಗಲಿ ಬೆಟ್ಟವನ್ನ ಮುಟ್ಟಿದರೆ ಉಳಿಯಬಾರದು. ಕೊಂಬಿನ ಧ್ವನಿ ಕೇಳಿಸಿದಾಗ ಬೆಟ್ಟದ ಸಮೀಪಕ್ಕೆ ಬರಬೇಕು ಎಂದು ಹೇಳು ಅಂದನು. ಮೋಶೆ ಬೆಟ್ಟದಿಂದಿಳಿದು ಜನರ ಬಳಿಗೆ ಬಂದು ಅವರನ್ನ ಪರಿಶುದ್ಧಗೊಳಿಸಿದನು. ಅವರು ತಮ್ಮ ಬಟ್ಟೆಗಳನ್ನ ಮಡಿಮಾಡಿಕೊಂಡು, ಆಗ ಮೋಶೆ ಅವರಿಗೆ 3ನೆಯ ದಿನದಲ್ಲಿ ಸಿದ್ಧವಾಗಿರಿ, ಯಾವ ಪುರುಷನು ಸ್ತ್ರೀ ಸಂಗ ಮಾಡಬಾರದು ಎಂದು ಹೇಳಿದನು. 16 3ನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು. It was a terrifying experience. The people trembled because it was frightening. ಅದು ಒಂದು ಭಯಂಕರವಾದಂತಹ ದೃಶ್ಯವಾಗಿತ್ತು, ಯಾಕಂದರೆ ಆ ದೃಶ್ಯವನ್ನು ನೋಡಿದಾಗ ಜನರೆಲ್ಲರೂ ನಡುಗಿದರು. The law giving was a demonstration of the awesomeness of God, who is a consuming fire. ಧರ್ಮಶಾಸ್ತ್ರವನ್ನ ಕೊಡುವ ಈ ಕಾರ್ಯವು ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬಂತಹ ಸತ್ಯಾಂಶವನ್ನ ಪ್ರದರ್ಶಿಸುವ ಕಾರ್ಯವಾಗಿತ್ತು. 17 to 21 plus reading. 17ರಿಂದ 21ನೇ ವಚನದವರೆಗೆ ದಯಮಾಡಿ ಓದ್ರಿ. ದೇವದರ್ಶನಕ್ಕಾಗಿ ಮೋಶೆ ಜನರನ್ನ ಪಾಳೆಯದ ಹೊರಗೆ ಬರಮಾಡಲು ಅವರು ಬೆಟ್ಟದ ಬುಡದಲ್ಲಿ ನಿಂತುಕೊಂಡರು. ಯೆಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದ್ದರಿಂದ ಬೆಟ್ಟವನ್ನೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಹೊಗೆ ಆವಿಗೆಯ ಹೊಗೆಯಂತೆ ಏರಿತು.
ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತಾಡಿದನು. ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. ಯೆಹೋವನು ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದನು. ಆತನು ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನ ಕರೆಯಲು ಅವನು ಬೆಟ್ಟವನ್ನೇರಿದನು. 21. ಆಗ ಯೆಹೋವನು ಮೋಶೆಗೆ, ನೀನಿಳಿದು ಹೋಗಿ ಜನರನ್ನ ಎಚ್ಚರಿಸಬೇಕು. ಅವರು ನೋಡಬೇಕೆಂಬ ಆಶೆಯಿಂದ ಯೆಹೋವನ ಹತ್ತಿರಕ್ಕೆ ಮೇರೆಯನ್ನ ದಾಟಿ ಬಂದಾರು. ಹಾಗೆ ಬಂದರೆ ಬಹುಜನ ನಾಶವಾಗುವರು. In here we again see that they did not see anything, but they only heard the voice, the thunder. They did not see anything. Just like Moses in the burning bush did not see any image, only heard the voice of the Lord from the fire. ಇಲ್ಲಿ ನಾವು ನೋಡುತ್ತೇವೆ, ಆ ಜನರು ಯಾವ ದೃಶ್ಯವನ್ನು ನೋಡಲಾಗಲಿಲ್ಲ. ಯಾಕಂದ್ರೆ ಮತ್ತು ಕೇವಲ ಧ್ವನಿಯನ್ನ ಅವರು ಕೇಳಿದರು. ಯಾವ ರೀತಿಯಲ್ಲಿ ಮೋಶೆಯು ಆ ಉರಿಯುವ ಪೊದೆಯಲ್ಲಿ ದೇವರ ಧ್ವನಿಯನ್ನು ಮಾತ್ರ ಕೇಳಿದನು, ಅದೇ ರೀತಿಯಲ್ಲಿ ಇಸ್ರಾಯೇಲರು ಅದನ್ನು ನೋಡಲಾಗಲಿಲ್ಲ. John 1:18 says, no one has ever seen God. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, ದೇವರನ್ನ ಯಾರು ಎಂದು ಕಂಡಿಲ್ಲ. But the one who is in the bosom of the Father, he has explained him or revealed him. ಆದರೆ ಯಾರು ತಾನೇ ಸ್ವತಃ ದೇವರ ಎದೆಯಲ್ಲಿದ್ದಾನೋ ಆತನೇ ಪ್ರಕಟಪಡಿಸಿದನು ಎಂಬುದಾಗಿ ತಿಳಿಸುತ್ತದೆ. 22 to 25. Let's complete that. 22ರಿಂದ 25ನೇ ವಚನಗಳವರೆಗೆ ನಾವು ಓದಿ ಮುಗಿಸೋಣ. ಯೆಹೋವನ ಸನ್ನಿಧಿಗೆ ಸೇರುವ ಯಾಜಕರು ತಮ್ಮನ್ನ ಶುದ್ಧಪಡಿಸಿಕೊಳ್ಳಬೇಕು. ಇಲ್ಲವಾದರೆ ಅವರನ್ನ ಯೆಹೋವನು ಪಕ್ಕನೆ ಸಂಹಾರ ಮಾಡಾನು ಎಂದು ಹೇಳಿದನು. ಅದಕ್ಕೆ ಮೋಶೆ, ಸೀನಾಯಿ ಬೆಟ್ಟವನ್ನ ಏರುವುದಕ್ಕೆ ಜನರಿಂದಾಗದು. ಬೆಟ್ಟದ ಸುತ್ತಲೂ ಮೇರೆಯನ್ನ ಹಾಕಿ ನಿನಗಾಗಿ ಪ್ರತ್ಯೇಕಿಸಲಿಕ್ಕೆ ನೀನು ಆಜ್ಞಾಪಿಸಿದೆಯಲ್ಲ ಅಂದನು. ಯೆಹೋವನು ಅವನಿಗೆ, ನೀನು ಇಳಿದು ಹೋಗಿ ಆರೋನನನ್ನು ಕರೆದುಕೊಂಡು ಮೇಲಕ್ಕೆ ಬಾ ಆದರೆ ಯಾಜಕರು ಜನರು ಆ ಮೇರೆಯನ್ನ ದಾಟಿ ಯೆಹೋವನ ಹತ್ತಿರ ಬರಕೂಡದು. ದಾಟಿದರೆ ಯೆಹೋವನು ಅವರನ್ನ ಪಕ್ಕನೆ ಸಂಹಾರ ಮಾಡಾನು ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಇಳಿದು ಹೋಗಿ ಈ ಮಾತುಗಳನ್ನ ಅವರಿಗೆ ತಿಳಿಸಿದನು. We read how terrifying was the appearance of the Lord on Mount Sinai. ನಾವು ಅಲ್ಲಿ ಓದುತ್ತೇವೆ, ಆ ಸಿನಾಯಿ ಬೆಟ್ಟದ ಮೇಲಿನ ಆ ದೃಶ್ಯ ಎಷ್ಟು ಭಯಂಕರವಾಗಿತ್ತು ಎಂಬುದಾಗಿ. Later we read in Hebrews and all the fearfulness the people had, and even Moses trembled, was fearful at the presence of God. ನಾವು ಇಬ್ರಿಯರ ಪತ್ರಿಕೆ ಮತ್ತು ಇನ್ನು ಅನೇಕ ಕಡೆಗಳಲ್ಲಿ ಓದಿಕೊಳ್ಳುತ್ತೇವೆ. ಏನೆಂದರೆ ಆ ದೃಶ್ಯವನ್ನ ನೋಡಿದಂತಹ ಸೀನಾಯಿ ಬೆಟ್ಟದ ದೃಶ್ಯವನ್ನ ನೋಡಿ ಜನರು ನಡುಗಿದ್ದರು. ಮೋಶೆಯು ಸಹ ಮೊದಲನೆಯ ಬಾರಿಗೆ ಅದನ್ನು ಕಂಡಾಗ ಭಯಗೊಂಡನು ಎಂಬುದಾಗಿ ನಾವು ಓದುತ್ತೇವೆ. So the whole thing, as we are coming to the chapter of the giving of the law, ಈಗ ನಾವು ಆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಂತಹ ಈ ಅಧ್ಯಾಯಕ್ಕೆ ನಾವು ಮುಂದುವರಿಯುವಾಗ, Israel's pledge to keep the law was a great mistake. ಇಸ್ರಾಯೇಲರು ಆ ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ಪ್ರಮಾಣ ಮಾಡಿದ್ದು ಅದು ದೊಡ್ಡ ತಪ್ಪಾಗಿತ್ತು. There's a great contrast between the dispensation of law and the dispensation of grace. ನಾವು ಧರ್ಮಶಾಸ್ತ್ರ ಯುಗಕ್ಕೂ ಕೃಪೆಯ ಯುಗಕ್ಕೂ ಇರುವಂತಹ ವ್ಯತ್ಯಾಸ, ಅದು ಬಹಳ ದೊಡ್ಡ ವ್ಯತ್ಯಾಸ ಎಂಬುದಾಗಿ ನಾವು ನೋಡಿಕೊಂಡೆವು. God, you and I are living in the age of grace. God has not changed, okay? The God of the Old Testament of Mount Sinai is the same God of the New Testament. ನಾವು ಹೊಸ ಒಡಂಬಡಿಕೆಯ ಯುಗದಲ್ಲಿ ಅಥವಾ ಕೃಪಾಯುಗದಲ್ಲಿ ಜೀವಿಸುವಾಗ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ನಮ್ಮ ದೇವರು ಅದೇ ದೇವರಾಗಿದ್ದಾನೆ, ಆತನು ಬದಲಾಗಲಿಲ್ಲ. ಆತನು ಸೀನಾಯಿ ಬೆಟ್ಟದ ಮೇಲೆ ನೋಡಿದಂತಹ ಅದೇ ದೇವರು ಆತನಾಗಿದ್ದಾನೆ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ. In the New Testament we read our God is a consuming fire. ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ದೇವರು ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. And it's a fearful thing to fall into the hand of the living God. ಜೀವ ಸ್ವರೂಪನಾದ ದೇವರ ಕೈಗೆ
ಬೀಳುವುದು ಅತ್ಯಂತ ಭಯಂಕರವಾದದ್ದು ಎಂಬುದಾಗಿಯೂ ಸಹ ನಾವು ಓದುತ್ತೇವೆ. This is where we see the contrast in John's Gospel, chapter 1, verse 17. Please read it. ಈ ತದ್ವಿರುದ್ಧವಾದಂತಹ ಸಂಗತಿಯನ್ನ ನಾವು ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 17ನೆಯ ವಚನದಲ್ಲಿ ಓದುತ್ತೇವೆ. ದಯಮಾಡಿ ಓದ್ರಿ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. Hallelujah. Thank God you and I are in the age of grace. ಹಲ್ಲೆಲೂಯ. ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ, ಯಾಕಂದರೆ ನಾನು ನೀವು ಕೃಪೆಯ ಯುಗದಲ್ಲಿ ವಾಸಿಸುತ್ತಿದ್ದೇವೆ. Dear ones, you and I had no right to come to the presence of a holy God. Even when Isaiah saw the glory of God, he said, "Woe unto me, I am a man of unclean lips." ನನ್ನ ಪ್ರಿಯರೇ, ನಾನು ನೀವು ಪರಿಶುದ್ಧ ಈ ದೇವರ ಸನ್ನಿಧಿಯನ್ನು ಪ್ರವೇಶಿಸುವ ಯಾವ ಯೋಗ್ಯತೆಯೂ ನಮಗಿಲ್ಲ. ಯೆಶಾಯನು ಸಹ ಆ ದೇವರ ಪ್ರಸನ್ನತೆಯನ್ನ ಕಣ್ಣಾರೆ ಕಾಣುವಾಗ ಆತನ ದರ್ಶನದಲ್ಲಿ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವ ಆತನು, ಇಂತಹ ಕಣ್ಣುಗಳು ಪರಿಶುದ್ಧ ದೇವರಾದ ಯೆಹೋವನನ್ನ ಕಂಡವು ಎಂಬುದಾಗಿ ಆತನು ಬೋರಲು ಬಿದ್ದನು. Only when that call from the altar touched his lips, he became clean. Only when you and I came to Calvary and we were touched by that, what Jesus Christ did on the cross, that is what made us to come boldly to the throne of grace. ಆತನ ತುಟಿಗೆ ಆ ಯಜ್ಞವೇದಿಯ ಕೆಂಡವನ್ನ ಒಬ್ಬ ದೇವದೂತನು ತಂದು ಮುಟ್ಟಿಸುವಾಗ ಆತನು ಪರಿಶುದ್ಧನಾದನು. ಅದೇ ರೀತಿಯಲ್ಲಿ ನಾನು ನೀವು ಕಲ್ವಾರಿ ಬುಡಕ್ಕೆ ಬರುವಾಗ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಆ ರಕ್ಷಣಾ ಕಾರ್ಯದ ಮೇಲೆ ನಂಬಿಕೆಯನ್ನ ಇಡುವುದರ ಮೂಲಕ ನಾನು ನೀವು ಪರಿಶುದ್ಧರಾದೆವು, ನೀತಿವಂತರಾದೆವು ಮತ್ತು ರಕ್ಷಿಸಲ್ಪಟ್ಟೆವು. No way we could come near to God. It is only because of Jesus Christ, what he has done. He brought grace and truth came through Jesus Christ. ನಾನು ನೀವು ಈ ಪರಿಶುದ್ಧ ದೇವರ ಸನ್ನಿಧಿಗೆ, ಆತನ ಬಳಿಗೆ ಬರಲಿಕ್ಕೆ ಸಾಧ್ಯವಿರಲಿಲ್ಲ. ಕೇವಲ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕಾರ್ಯದಿಂದ ಆತನ ಸನ್ನಿಧಿ ಪ್ರವೇಶಿಸಲಿಕ್ಕೆ ನಮಗೆ ಮಾರ್ಗವಾಯಿತು. ಕೃಪೆಯು ಸತ್ಯತೆಯು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ ಬಂದವು. The rest of the New Old Testament is a demonstration of how terribly Israelites have failed. ಇನ್ನು ಉಳಿದ ಹಳೆಯ ಒಡಂಬಡಿಕೆ ಎಲ್ಲವೂ ಇಸ್ರಾಯೇಲರು ಎಷ್ಟು ದುಃಖಕರವಾಗಿ ಅಥವಾ ಎಷ್ಟು ಭಯಂಕರವಾಗಿ ಸೋತು ಹೋದರು ಎಂಬುದನ್ನ ನಮಗೆ ಪ್ರಸ್ತಾವಪಡಿಸುತ್ತದೆ. Finally, when we come to the book of Malachi, God is telling, shut the door of the temple. I don't want your sacrifice. ಕಡೆಯದಾಗಿ ನಾವು ಮಲಾಕಿಯ ಪ್ರವಾದನೆಯ ಗ್ರಂಥಕ್ಕೆ ಬರುವಾಗ ದೇವರು ಹೇಳುತ್ತಿದ್ದಾನೆ, ಯಾರಾದರೂ ದೇವಾಲಯದ ಬಾಗಿಲನ್ನ ಮುಚ್ಚಿದರೆ ಎಷ್ಟೋ ಒಳ್ಳೆಯದು, ಯಾಕಂದರೆ ನಿಮ್ಮ ಯಜ್ಞಗಳು ನನಗೆ ಬೇಕಿಲ್ಲ, ಅವು ಅಸಹ್ಯವಾಗಿವೆ ಎಂಬುದಾಗಿ ಹೇಳುತ್ತಾನೆ. 400 years God never spoke to them through the prophets. 400 ವರ್ಷಗಳ ಕಾಲ ದೇವರು ಪ್ರವಾದಿಗಳ ಮೂಲಕ ಇಸ್ರಾಯೇಲರೊಟ್ಟಿಗೆ ಮಾತನಾಡಲಿಲ್ಲ. Only when Jesus Christ came as the son of Abraham, son of David, we see grace and truth came through him. ಯೇಸು ಕ್ರಿಸ್ತನು ಅಬ್ರಹಾಮನ ಮಗನಾಗಿ, ದಾವೀದನ ಮಗನಾಗಿ ಈ ಲೋಕಕ್ಕೆ ಬರುವಾಗ ಆತನ ಮೂಲಕ ಮಾತ್ರ ಕೃಪೆಯು ಸತ್ಯತೆಯು ನಮಗೆ ದೊರಕಿತು. You and I are living in the best time in man's history, the church age or the age of grace. ನಾನು ನೀವು ಮಾನವನ ಇತಿಹಾಸದ ಅತ್ಯುತ್ತಮ ಸಮಯದಲ್ಲಿ, ಅಂದರೆ ಕೃಪೆಯ ಯುಗದಲ್ಲಿ ಅಥವಾ ಸಭಾ ಯುಗದಲ್ಲಿ ವಾಸಿಸುತ್ತಿದ್ದೇವೆ. ನಾವೇ ಎಷ್ಟು ಆಶೀರ್ವದಿತರು. But many a times we neglect to understand who our God is. ಆದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ತಾತ್ಸಾರ ಮಾಡುತ್ತೇವೆ. If we understand that, our behavior in the assemblies, our personal life, our family life, our assembly life will drastically change if we understand who our God is. ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಾವು ಸಭೆಯಲ್ಲಿ ನಡೆದುಕೊಳ್ಳುವ ರೀತಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ನಡೆದುಕೊಳ್ಳುವ ರೀತಿ, ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ನಡೆದುಕೊಳ್ಳುವ ರೀತಿ ಎಲ್ಲವೂ ಅದು ಬದಲಾಗುತ್ತದೆ. May the Lord help us. His name be glorified. ದೇವರು ನಮಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಲಿ.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.